ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ 2.5 ವೀಕ್ಸ್ ಆಗೋಗಿದೆ ಅನಿಸುತ್ತೆ ನಾನು ವೀಡಿಯೋ ಸ್ಟಾಪ್ ಮಾಡಿ. ಯಾಕೆ ಏನು ಅಂತ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿ ಇರುತ್ತೆ ಥಂಬ್ನೈಲಲ್ಲಿ ಹೊಸ ಸ್ಯಾರಿ ಬಿಸ್ನೆಸ್ನ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನು ತನ್ವಿ ಸ್ಯಾರಿ ಕಲೆಕ್ಷನ್ಸ್ ಅಂತ ನೇಮು ಕೂಡ ಇಟ್ಟಿದ್ದೀನಿ. ತನ್ವಿ ಅಂತ ಅಂದರೆ ನನ್ನ ಮಗಳ ನೇಮ, ಅದಕ್ಕೆ ನನ್ನ ಮಗಳು ನೇಮಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ತನ್ವಿ ಸ್ಯಾರಿ ಕಲೆಕ್ಷನ್ಸ್ ಅಂತ ಆ ನೇಮ್ ಇಟ್ಟಿದ್ದೀನಿ. ಈಗ ಸ್ಯಾರೀಸ್ಗಳು ಯಾವ ಥರ ನಾನು ತೊಗೊಂಡು ಬಂದಿದ್ದೀನಿ ಅಂತ ಎಲ್ಲನೂ ಕೂಡ ತೋರಿಸ್ತೀನಿ. ಹಾಗೆ ಈಗ ಏನು ಟ್ರೆಂಡಿಂಗಲ್ಲಿ ಇದೆಯೋ ಅಂಥ ಸ್ಯಾರೀಸ್ಗಳನ್ನ ನಾವು ತೊಗೊಂಡು ಬಂದಿರೋದು ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡೂ ಕೂಡ ಇದೆ. ಆನ್ಲೈನು ಜಾಸ್ತಿ ಇದೆ. ಯಾಕೆ ಅಂದರೆ ಆಫ್ಲೈನ್ ಅಂತ ನನ್ನ ಮನೇಲೇ ಮಾಡ್ತಿರೋದ್ರಿಂದ ಇಲ್ಲಿ ನಿಯರ್ ಬೈ ಗೊತ್ತಿರೋರಿಗೆ ಮಾತ್ರ ನಾನು ಆಫ್ಲೈನ್ ಕೊಡ್ತಾ ಇರೋದು. ಅಂದರೆ ಅವರೇ ಮನೆಗೆ ಬಂದು ನೋಡಿ ತೊಗೊತಾರೆ. ಆನ್ಲೈನು ಯಾಕೆ ಅಂತ ಅಂದರೆ ನಾನು ಯಾವುದೇ ರೀತಿಯಾದ ಶಾಪ್ ಎಲ್ಲ ಓಪನ್ ಮಾಡಿಲ್ಲ. ಮನೆಯಲ್ಲೇ ನಾನು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಮನೆ ಅಡ್ರೆಸ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂಥ ಕಾಲ ಬಂದಾಗ ನೋಡೋಣ, ಅಂದರೆ ದೇವರು ದಾರಿ ಮಾಡಿಕೊಟ್ಟಾಗ, ಶಾಪ್ ಓಪನ್ ಮಾಡೋ ಅಂಥ ದಾರಿ ಕೊಟ್ಟಾಗ ನಾನು ಖಂಡಿತವಾಗ್ಲೂ ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ. ಸದ್ಯಕ್ಕೆ ಈಗ ಆನ್ಲೈನ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಹೆದರ್ಕೊತಾರೆ. ಆನ್ಲೈನಲ್ಲಿ ಪೇ ಮಾಡ್ತೀವಿ ನಾವು, ನಿಜವಾಗ್ಲೂ ಬರುತ್ತಾ ಪಾರ್ಸಲ್ಸ್ ಅಂತ? ಖಂಡಿತವಾಗ್ಲೂ ಬರುತ್ತೆ. ಯಾರೋ ಒಬ್ಬೊಬ್ಬರು ಮೋಸ ಮಾಡ್ತಾರೆ, ಹಾಗಂತ ಎಲ್ಲರೂ ಕೂಡ ಮೋಸ ಮಾಡೋದಿಲ್ಲ. ಆದ್ರೂ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಸ್ಯಾರೀಸು, ಡ್ರೆಸ್ಸು ಏನೇ ಆಗಲಿ ಒಂದು ಸಲ ಐಡಿನ ಚೆಕ್ ಮಾಡಿ ರಿವ್ಯೂಸ್ನ ನೋಡಿ ನೀವು ತೊಗೊಳ್ಬೋದು. ಇಲ್ಲಾಂದರೆ ಈಗೆಲ್ಲ ಆಲ್ಮೋಸ್ಟು ಫೇಕ್ ಐಡಿಗಳನ್ನ ಹಾಕ್ಕೊತಾರೆ, ಸ್ಯಾರೀಸ್ಗಳನ್ನ ಹಾಕ್ಕೊತಾರೆ. ಅಲ್ಲಿ ಪ್ರೈಸು ಕೂಡ ಮೆನ್ಷನ್ ಮಾಡ್ತಾರೆ, ಆಮೇಲೆ DM ಮಾಡಿ ಅಂತ ಕೇಳ್ತಾರೆ. ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ. ನನಗೆ ಅಂತ ಅಲ್ಲ, ಎಲ್ರಿಗೂ ಕೂಡ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಆದರೂ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು ಇವತ್ತು ನಾನು ತಂದಿರೋವಂಥ ಸ್ಯಾರಿ ಕಲೆಕ್ಷನ್ ಎಲ್ಲ ತೋರಿಸ್ತೀನಿ. ಎಲ್ಲ ಸೀರೆಗಳನ್ನು ನಾನು ತೋರಿಸ್ತೀನಿ. ಆದರೆ ಒಂದು ಡಿಸೈನ್ಸಲ್ಲಿ ಒಂದು ಮಾತ್ರ ತೋರಿಸ್ತೀನಿ. ನಾನು ಎಲ್ಲ ಕಲರ್ಸಲ್ಲಿ ಬಂಡಲ್ ತೊಗೊಂಡು ಬಂದಿರೋದ್ರಿಂದ ಅದನ್ನು ಎಲ್ಲನೂ ತೋರಿಸೋದಕ್ಕಾಗಲ್ಲ. ಸ್ವಲ್ಪ ಲಾಂಗ್ ವೀಡಿಯೋಸ್ ಆಗೋಗ್ಬಿಡುತ್ತೆ. ಇದ್ರ ಕಂಪ್ಲೀಟ್ ಅಂದರೆ ಸ್ಯಾರಿ ಪಲ್ಲು ಆಗ್ಬೋದು, ಬಾರ್ಡರ್ ಹೇಗೆ ಬಂದಿದೆ, ಸ್ಯಾರಿ ಪೂರ ಹೇಗೆ ಬಂದಿದೆ, ಆ ಬ್ಲೌಸು ಕಾಂಟ್ರಾಸ್ಟಾ, ರನ್ನಿಂಗ, ಅದನ್ನು ಎಲ್ಲನೂ ಕೂಡ ನಾನು ನನ್ನ ಹೊಸ ಇನ್ಸ್ಟಾಗ್ರಾಮು ತನ್ವಿ ಸ್ಯಾರಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನನ್ನ ಐಡಿನ. ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಟ್ರೆಂಡಿಂಗ್ಸಲ್ಲಿ ಏನೇನಿದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲನೂ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಲ್ಲ. ಇನ್ನು ಈಗ ಒಂದೇ ಆಗ್ತಾ ಇರೋದ್ರಿಂದ ಒಂದು 2-3 ಹಾಕಿದ್ದೀನಿ ಅಷ್ಟೇ. ಸೊ ಖಂಡಿತವಾಗ್ಲೂ ನನಗೆ ಎಲ್ಲ ಇರೋದನ್ನೆಲ್ಲ ಹಾಕ್ತಾ ಇರ್ತೀನಿ, ನೀವು ಕೂಡ ಅಲ್ಲಿ ನೋಡ್ಬೋದು. ಏನಪ್ಪ ಅಂದರೆ ತನ್ವಿ ಸ್ಯಾರಿ ಕಲೆಕ್ಷನ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐಡಿನ. ಸೊ ಬನ್ನಿ ಈಗ ನೋಡೋಣ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ. ನಾನು ಇವತ್ತು ಫಸ್ಟೇ ತೋರಿಸ್ತಾ ಇರೋಂಥ ಸ್ಯಾರಿ ಈಗಂತೂ ಫುಲ್ಲು ಟ್ರೆಂಡಿಂಗಲ್ಲಿರುವಂಥ ಕಲರು ಯಾವುದು ಅಂತ ಗೆಸ್ ಮಾಡ್ತೀರಾ? ಬ್ಲೂ, ರಾಯಲ್ ಬ್ಲೂ ಅಂತೂ ಈಗ ಯಾವುದಾದ್ರೂ ನೋಡಿ ಬ್ಲೂ ಸಿಕ್ಕಾಬಟ್ಟೆ ಬ್ಲೂ ಟ್ರೆಂಡಿಂಗ್ ಆಗ್ತಾಯಿದೆ. ಅದೇ ಬ್ಲೂಲಿ ಇವತ್ತು ನಾನು ಜಾರ್ಜೆಟ್ ಸ್ಯಾರಿ, ಇದು ಜಾರ್ಜೆಟ್ ಸ್ಯಾರಿ, ಇದು ಯಾವುದಕ್ಕಿಂತ ಮೈಸೂರು ಸಿಲ್ಕು ಕ್ರೇಪ್ ಎಲ್ಲ ಅಲ್ಲ, ಜಾರ್ಜೆಟ್ ಸ್ಯಾರಿ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ತುಂಬಾ ಸಾಫ್ಟಾಗಿದೆ, ಹಾಗೆ ಲೈಟ್ ವೆಯ್ಟ್ ಇದೆ. ಇದಕ್ಕೆ ಈ ಥರ ವೈಟ್ ಬ್ಲೌಸು ಅಂದರೆ ಟ್ರೆಂಡಿಂಗ್ ಬ್ಲೌಸ್ ಬಂದಿದೆ ಈಗ. ಇದಕ್ಕೆ ಬ್ಲೌಸು, ಇದರಲ್ಲೂ ಕೂಡ ಬ್ಲೌಸ್ ಬಂದಿದೆ ರನ್ನಿಂಗು, ಜೊತೆಗೆ ಇದು ಕೂಡ ಇದೆ ಬ್ಲೌಸು. ಎರಡೂ ಕಾಂಬಿನೇಷನ್ನು ಸೂಪರಾಗಿದೆ ಅಲ್ವಾ? ಇದು ಒಂಥರ ಡಿಸೈನ್ ಆದರೆ. ಸೊ ಇದರಲ್ಲೂ ಕೂಡ ತುಂಬಾ ಕಲರ್ಸ್ಗಳು ತೊಗೊಂಡು ಬಂದಿದ್ದೀನಿ. ಒಂದು 12 ಕಲರ್ಸೇ, ಒಂದೊಂದು 9, ಒಂದು 12, ಒಂದು 14 ಆ ಥರ ಎಲ್ಲ ಕಲರ್ಸ್ ತೊಗೊಂಡು ಬಂದಿದ್ದೀನಿ. ನಾನು ಈ ಜಾರ್ಜೆಟಲ್ಲಿ ಒಂದು 12 ಕಲರ್ಸ್ ತೊಗೊಂಡು ಬಂದಿದ್ದೀನಿ ನೋಡಿ. ಅದರಲ್ಲೇ ಒಂದು ರಾಣಿ ಪಿಂಕ್ ಕಲರು, ಹಾಗೆ ಅದಕ್ಕೂ ಕೂಡ ವಿತ್ ವೈಟ್ ಬ್ಲೌಸ್ ಬಂದಿದೆ. ಇದು ಒಂದು ಕಲೆಕ್ಷನ್ಸ್ ಆಯಿತು. ಸೊ ನೆಕ್ಸ್ಟು ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಆ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಡಿಜಿಟಲ್ ಪ್ರಿಂಟ್ ಇರೋ ಅಂಥ ಸ್ಯಾರಿ.
ಇದು ಡಿಜಿಟಲ್ ಪ್ರಿಂಟ್ ಸ್ಯಾರಿ, ಲೋಟಸ್ ಫ್ಲವರ್ ಬಂದಿರುತ್ತೆ ಫುಲ್ಲು ಸ್ಯಾರಿ ಎಲ್ಲ ಈ ರೀತಿ ಲೋಟಸ್ ಬಂದಿರುತ್ತೆ. ತುಂಬಾ ಸಾಫ್ಟಾಗಿದೆ. ಎಲ್ಲ ಸ್ಯಾರಿನೂ ಕೂಡ ನಾನು ವೆಯ್ಟ್ಲೆಸ್ಸೇ ತೊಗೊಂಡು ಬಂದಿದ್ದೆ. ಯಾರು ಕೂಡ ಅಷ್ಟು ವೆಯ್ಟು ಇಷ್ಟಪಡೋದಿಲ್ಲ. ನಾನು ಲೈಟ್ ವೆಯ್ಟಲ್ಲಿ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಪಲ್ಲು ಕೂಡ ಅಷ್ಟೇ ತುಂಬಾ ರಿಚ್ ಆಗಿದೆ. ಇದರಲ್ಲೂ ಸಿಕ್ಕಾಪಟ್ಟೆ ಕಲರ್ಸ್ಗಳು ತೊಗೊಂಡು ಬಂದಿದ್ದೀನಿ. ಅದು ಕೂಡ ಒಂದಕ್ಕೊಂದು ಕಾಂಬಿನೇಷನ್ನು ಸೂಪರಾಗಿದೆ. ಇದು ಒಂದು ಕಲೆಕ್ಷನ್ ಆಯಿತು. ನೆಕ್ಸ್ಟು ನೋಡ್ಬೋದು, ಇದು 2D ಕಲೆಕ್ಷನ್ಸ್ ಅಂತ. ಅವಾಗ ಸ್ವಲ್ಪ ರನ್ನಿಂಗಲ್ಲಿ ಇದ್ದಿದ್ದಂಥ ಕಲೆಕ್ಷನ್ಸು. ಇದರಲ್ಲೂ ಒಂದಕ್ಕಿಂತ ಒಂದು ಬೆಸ್ಟ್ ಕಲರ್ಸ್ಗಳು ತೊಗೊಂಡು ಬಂದೀನಿ. ಇದು ಪರ್ಪಲಿಗೆ ಗ್ರೀನು ಕಾಂಬಿನೇಷನ್ನು. ಇದು ಕೂಡ ಬ್ಲೌಸು ಕೂಡ ಅಷ್ಟೇ ಬುಟ್ಟದಲ್ಲಿ ಬಂದಿದೆ, ಅಂದರೆ ಸ್ಕ್ವಯರ್ ಬುಟ್ಟದಲ್ಲಿ ಬಂದಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ಟೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ. ವೇರ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಕಲರ್ಸ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿರೋ ಕಲರ್ಸ್ಗಳಿದೆ ಅಂತ ಅಂದರೆ ನೋಡಿದ್ರೆ ಎಲ್ಲನೂ ಹೊಲಿಸ್ಕೊಬೇಕು ಅಂತ ಆಸೆ ಆಗುತ್ತೆ. ಬಟ್ ಈಗಲೇ ಬೀರು ಸಿಕ್ಕಾಪಟ್ಟೆ ಬಟ್ಟೆ ಇರೋದ್ರಿಂದ ಯಾವುದು ಬೇಡ ಈಗ. ಇದೊಂದು ಕಲೆಕ್ಷನ್ ಆಯಿತು. ಸೊ ನೆಕ್ಸ್ಟು ಇದರಲ್ಲೇ ಇನ್ನೂ ಕಲೆಕ್ಷನ್ಸ್ ಇದೆ. ಇದು ನೋಡ್ಬೋದು, ಆರೆಂಜಿಗೆ ಬ್ರೌನ್ ಕಾಂಬಿನೇಷನು. ಇದು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಬ್ರೌನ್ ಕೂಡ ಇದರಲ್ಲಿ ನಾನೀಗ ಜಸ್ಟ್ ನಿಮಗೆ 2 ಕಲರ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಕೂಡ ನಾನು 9 ಕಲರ್ಸ್ನ ತೊಗೊಂಡು ಬಂದಿದ್ದೀನಿ. ಅದು ಕೂಡ ಎಲ್ಲ ಒಂದಕ್ಕಿಂತ ಒಂದು ಕಲೆಕ್ಷನ್ಸು ಸೂಪರಾಗಿದೆ. ನಾನು ನೆಕ್ಸ್ಟು ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡಿ. ಇದೊಂದು ಕಲೆಕ್ಷನ್ ಆಯಿತು. ನೆಕ್ಸ್ಟು ಇದು ಕ್ರೇಪ್ ಬಾರ್ಡರ್ ಸ್ಯಾರಿ ಅಂತ. ಇದು ಕೂಡ ನಾನು ಒಂದು 4 ಪೀಸ್ ತೊಗೊಂಡು ಬಂದಿದ್ದೀನಿ. ನಾನು ಸ್ಟಾರ್ಟಿಂಗ್ ತೊಗೊಂಡು ಬಂದಿದ್ದ ಸ್ಯಾರೀಸು ಇದೇನೇ. ಇದರಲ್ಲಿ ಬ್ಲೂ, ಪರ್ಪಲ್, ಮೇರೂನ್, ಗ್ರೀನು ಎಲ್ಲ ಖಾಲಿ ಆಯಿತು. ಇದು ಒಂದು ಮಾತ್ರ ಉಳ್ಕೊಂಡಿದೆ ಅಷ್ಟೇ. ಇದು ಕೂಡ ಉಟ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಈಗಲೂ ಇವೆಲ್ಲರೂ ಕೂಡ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ಸೇ. ಓಲ್ಡ್ ಕಲೆಕ್ಷನ್ಸ್ ಯಾವುದೂ ಇಲ್ಲ, ಟ್ರೆಂಡಿಂಗ್ ಕಲೆಕ್ಷನ್ಸೇ. ಇದು ಒಂದಾಯಿತು. ಮೋಸ್ಟ್ ಈಗ ಫುಲ್ಲು ಫೇಮಸ್ ಆಗಿರೋವಂಥ ಸ್ಯಾರಿ. ಈ ಸ್ಯಾರಿ ಯಾವುದು ಅಂತ ಗೊತ್ತಾಯ್ತಾ? ಫ್ಯಾನ್ಸಿ ಸ್ಯಾರಿ. ಫ್ಯಾನ್ಸಿ ಸ್ಯಾರಿ ಯಾವುದು ಅಂತ ಗೊತ್ತಾಗ್ತಾ ಇದೆಯಾ? ಇದಂತೂ ಮೀಶೋ, ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಎಲ್ಲದರಲ್ಲೂ ಫೇಮಸ್ ಆಗಿರೋವಂಥ ಫ್ಯಾನ್ಸಿ ಸ್ಯಾರಿ. ಇದು ಗೋಲ್ಡು ಕಲರ್ಸ್ ಎಲ್ಲ ಬಂದಿದೆ. ಆ ಗೋಲ್ಡ್ ಆಗಲೇ ಸೋಲ್ಡ್ ಔಟ್. ಇದರಲ್ಲಿ ಬೇರೆ ಕಲರ್ಸು ಕೂಡ ಇದೆ. ಅಂದರೆ ಬಟ್ಟೆ ಹೇಗೆ ಅಂದರೆ ಮುಟ್ರೆ ಜಾರಾಡುತ್ತೆ ಆ ಥರ ಇದೆ. ಇದೊಂದು ಕಲೆಕ್ಷನ್ಸ್ ಆಯಿತು. ಮತ್ತು ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋವಂಥ ಕಲರು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇದನ್ನು ತಗೊಂಡು ಆ ದೇವರಿಗೆ ಸೀರೆ ಉಡಿಸಿದ್ರೆ ನಿಜ ಸಕ್ಕತ್ತಾಗಿ ಕಾಣಿಸುತ್ತೆ. ಹೈಲೈಟ್ ಕಲರು. ನಾವು ಕೂಡ ವೇರ್ ನೋಡಿ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಫ್ಲವರ್ ಬಾರ್ಡರ್ ಬಂದಿರುತ್ತೆ. ಮಧ್ಯೆ ಸ್ವಲ್ಪ ಸ್ಪೇಸ್ ಬಂದು ಕೆಳಗಡೆ ಈ ಕಡೆ ಬಾರ್ಡರ್ ಇರುತ್ತೆ. ಕೆಳಗಡೆ ಪೂರ್ತಿ ದೊಡ್ಡ ಬಾರ್ಡರ್ ಬಂದೆ, ಮೇಲ್ಗಡೆ ಇದು ಒಂದು ಕಲರ್ ಆಯಿತು. ಈ ಕಲರಲ್ಲಿ ಇದು ನೋಡ್ಬೋದು, ಈ ರೀತಿ ಲೈನ್ಸ್ ಬಂದಿದೆ. ಈ ಲೈನ್ಸಿಗೆ ಒಂದು ಬಾಕ್ಸ್ ಬುಟ್ಟ ಬಂದಿದೆ. ಅದರಲ್ಲೇ ಈಗ ನಾನು ಚೆಕ್ಸ್ ಕೂಡ ತೋರಿಸ್ತೀನಿ. ಆಮೇಲೆ ನಿಮಗೆ ಇನ್ನೊಂದು ಕಲೆಕ್ಷನ್ ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಸೂಪರ್ ಆಗಿರೋ ಕಾಂಬಿನೇಷನ್ಸ್ ಕಲರ್ಸ್ ಇದೆ. ಅದನ್ನು ಫುಲ್ಲು ಈಗ ತೋರಿಸೋದಕ್ಕಾಗಲ್ಲ. ಹೇಳಿದ್ನಲ್ಲ ಚೆಕ್ಸ್ ಅಂತ. ಚೆಕ್ಸಲ್ಲಿ ಇದು ಮಾವಿನಕಾಯಿ ಬಾರ್ಡರ್ ಬಂದಿದೆ. ಚೆಕ್ಸ್ ಇದು ಏನು ಅಂತ ಅಂದರೆ ಇದು ಯಾವ ಕಲರು? ಮೋಸ್ಟ್ಲಿ ಇದು ಬ್ರೌನೇ ಅನ್ನಿಸ್ತಾ ಇದೆ. ಬ್ರೌನ್ ಕಲರ್ ಇರ್ಬೋದು. ರೆಡ್ ಇದರಲ್ಲೂ ಕೂಡ ಒಳ್ಳೊಳ್ಳೆ ಕಾಂಬಿನೇಷನ್ ಕಲರ್ ಇದೆ. ಇದು ಮಾವಿನಕಾಯಿ ಡಿಸೈನ್ ಆದರೆ ಇದು ಬಂದುಬಿಟ್ಟು ಫ್ಲವರು. ಇದು ಜಸ್ಟ್ ಲೈನು, ಇದು ಬಾಕ್ಸು. ಇದು 2 ಥರ ಡಿಸೈನ್ ಇದೆ. ಇದು ನೋಡ್ಬೋದು ಸಿಕ್ಕಾಪಟ್ಟೆ ಕಮ್ಮಿ ರೈಟಲ್ಲಿರೋವಂಥ ಸ್ಯಾರಿ. ಇದೆಲ್ಲ ಟೀಚರ್ಸ್ಗಳು ಅಥವಾ ಆಫೀಸಿಗೆ ಹೋಗೋ ಅಂಥವ್ರು ಇದನ್ನು ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ತುಂಬ ಕಾಸ್ಟ್ಲಿ ಏನು ಅಲ್ವೇ ಅಲ್ಲ. ಇದು ಕೂಡ ಇದರಲ್ಲಿ ಒಂದು 4 ಕಲರ್ಸ್ ತೊಗೊಂಡು ಬಂದಿದ್ದೀನಿ.
ಇದು ಕೂಡ ತುಂಬಾ ಚೆನ್ನಾಗಿದೆ. ಕ್ಲಾತ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ, ಬಂದು ನೋಡಿ ತೊಗೊಂಡಿರೋರು ಕೂಡ ಇದ್ದಾರೆ. ಯಾಕೆಂದರೆ ನಾನು ಯಾವುದನ್ನು ಕೂಡ ಬಣ್ಣ ಹೋಗೋದಾಗಲಿ ಕ್ವಾಲಿಟಿ ಕಮ್ಮಿ ಇರೋದಾಗಲಿ ಯಾವುದನ್ನು ಕೂಡ ತರಿಸೋದಿಲ್ಲ. ಯಾಕೆ ಅಂತ ಅಂದರೆ ಒಬ್ರು ಕಸ್ಟಮರು ನಮಗೆ ನಂಬಿಕೆ ಇಟ್ಟು ನಮಗೆ ಒಂದು ಅಮೌಂಟ್ ಹಾಕಿ ನೋಡ್ದಲೇ ತರಿಸ್ಕೊಳ್ಳೋದಕ್ಕೆ ನಾವು ಒಂದು ಬೆಲೆ ಕೊಡಬೇಕು. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಅಂದರೆ ಕಮ್ಮಿ ಕ್ವಾಲಿಟೀಸು ಅಥವಾ ಶಿಂಕ್ ಆಗೋದೆಲ್ಲ ನಾನು ತರಿಸಿಲ್ಲ. ಒಳ್ಳೊಳ್ಳೆ ಕ್ವಾಲಿಟಿಲೇ ನಾನು ಬಟ್ಟೆಗಳನ್ನ ತರಿಸಿಲ್ಲ, ಹೋಗಿ ನಾನೇ ತೊಗೊಂಡು ಬಂದೀನಿ. ನಾನೇ ಕಣ್ಣಾರೆ ನೋಡಿ ಕೈಯಲ್ಲಿ ಮುಟ್ಟಿ ಅಫೋರ್ಡಬಲ್ ಪ್ರೈಸಿಗೆ, ಅಂದರೆ ಅವ್ರೇನಾದ್ರು ಜಾಸ್ತಿ ಹೇಳಿದರೆ ನಾನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಿಮಗೂ ಕೂಡ ಕಮ್ಮಿ ಬೆಲೆಯಲ್ಲೇ ಕೊಡ್ತೀನಿ, ಜಾಸ್ತಿ ಏನಲ್ಲ. ಬೇಕಾದ್ರೆ ನೀವು ನೋಡ್ಬೋದು ಆನ್ಲೈನಲ್ಲೆಲ್ಲ ನಾನು ತೋರಿಸೋವಂಥ ಸ್ಯಾರೀಸ್ಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ ನಾನು ಕೊಡೋದಕ್ಕಿಂತ ಇನ್ನೂ ಒಂದು 500-600 ಜಾಸ್ತಿನೇ ಇರುತ್ತೆ. ಬಟ್ ನಾನು ಮಾತ್ರ ಸ್ವಲ್ಪ ಕಮ್ಮಿನೇ ಕೊಡ್ತಾಯಿದ್ದೀನಿ. ಕಸ್ಟಮರ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ, ಓಕೆನಾ. ಇವನ್ ಕಲೆಕ್ಷನ್ಸ್ ಆಯಿತು. ಇದರಲ್ಲಿ ಕಲರ್ಸ್ಗಳು ಇದೆ, ಬಟ್ ಎಲ್ಲನೂ ತೋರಿಸೋದಕ್ಕಾಗಲ್ಲ. ಆಮೇಲೆ ನೋಡ್ಬೋದು ಈ ಥರ ಮೈಸೂರು ಸಿಲ್ಕು ಬಾರ್ಡರು, ಸಿಂಗಲ್ ಬಾರ್ಡರು, ಸ್ವಲ್ಪ ದೊಡ್ಡ ಬಾರ್ಡರು, ಇದು ಸ್ವಲ್ಪ ದೊಡ್ಡ ಬಾರ್ಡರು. ಇದನ್ನೇ ಸಿಂಗಲ್ಸ್ ಬಾರ್ಡರ್ಸ್ನ ತುಂಬ ಜನ ಕೇಳ್ತಿದ್ದಾರೆ. ನನಗಂತೂ ಇಲ್ಲಿ ತುಂಬ ಜನ ಈ ಥರ ಸಿಂಗಲ್ ಬಾರ್ಡರ್ಸ್ನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ತರಿಸ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಬ್ಲೂನೇ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ತರಿಸ್ತೀನಿ. ಅದನ್ನು ತರಿಸಿದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತೆ ಕಲೆಕ್ಷನ್ಸ್ಗಳು ಬಂದರೆ ಇದು ನೋಡ್ಬೋದು ಏನು ಸಖತ್ತಾಗಿದೆ ಸ್ಯಾರಿ ಅಂತ ಅಂದರೆ ನಾವು ಏನು ಮಾಡಿದ್ದೀವೋ ಇಲ್ವೋ ಅಂತ ಅನಿಸುತ್ತೆ. ಅಷ್ಟು ಲೈಟ್ ವೆಯ್ಟಲ್ಲಿದೆ ಸ್ಯಾರಿ ಮಾತ್ರ. ಬಾರ್ಡರ್ ನೋಡ್ಬೋದು ಎಷ್ಟು ಹೈಲೈಟ್ ಆಗಿದೆ ಅಂತ. ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಇದರಲ್ಲೂ ಕೂಡ ತುಂಬಾ ಕಲರ್ ಕಾಂಬಿನೇಷನ್ ಕೂಡ ಇದೆ. ಸಖತ್ತಾಗಿದೆ ಇದು ಕಲೆಕ್ಷನ್ಸ್ಗಳು. ನಾನು ತೊಗೊಂಡು ಬಂದಿದ್ದೀನಿ ಅಂತ ಸಖತ್ತಾಗಿದೆ ಕಲೆಕ್ಷನ್ಸ್ಗಳನ್ನ ಅಂತ ಹೇಳ್ತಾ ಇಲ್ಲ, ಸಖತ್ತಾಗಿರೋ ಕಲೆಕ್ಷನ್ಸ್ಗಳೇ ತೊಗೊಂಡು ಬಂದಿದ್ದೀನಿ. ಇದು ಇಷ್ಟ ಆಯಿತು. ಈಗ ನೆಕ್ಸ್ಟ್ ಈಗ ಸ್ವಲ್ಪ ಫ್ಯಾನ್ಸಿಲಿ ನೋಡೋದಾದರೆ ಅಂದರೆ ಆರ್ಗ್ಯಾನ್ಸಾ ಸ್ಯಾರಿ ಆ ಥರದೆಲ್ಲ ನೋಡೋದಾದರೆ ಅದನ್ನು ಕೂಡ ತೋರಿಸ್ತೀನಿ. ಇದು ನೋಡಿ, ಇದು ಕೂಡ ಸಖತ್ತಾಗಿರೋವಂಥ ಕಲೆಕ್ಷನು. ಬ್ಲೂ ರಾಯಲ್ ಬ್ಲೂ ಎಲ್ಲರೂ ಕೆಲವರು ರಾಯಲ್ ಬ್ಲೂನೇ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಗೋಲ್ಡನ್ ಜರೀಸ್ ಬಂದಿರುತ್ತೆ. ಚಿಕ್ಕ ಬಾರ್ಡರ್, ಸ್ವಲ್ಪ ದೊಡ್ಡದೇನಲ್ಲ. ಇದಕ್ಕೆ ಮೋಸ್ಟ್ಲಿ ರನ್ನಿಂಗೇ ಬ್ಲೌಸ್ ಅನಿಸುತ್ತೆ. ಇದೊಂದು ಕಲೆಕ್ಷನ್ಸ್ ಆಯಿತು. ಸೊ ನೆಕ್ಸ್ಟು ನೋಡೋದಾದರೆ ಸ್ಯಾರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕೂಡ ಕ್ರೇಪು. ಇದು ವಿಸ್ಕಸ್ ಬ್ಲೌಸ್ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಇದೇನು ಕೂಡ ಹೋಗೋದಿಲ್ಲ, ತುಂಬಾ ಚೆನ್ನಾಗಿದೆ. ಕಲರ್ಸು ಏನೂ ಹೋಗೋದಿಲ್ಲ. ಇದಕ್ಕೆ ಪ್ಯಾರೆಟ್ ಗ್ರೀನ್ ಬಂದಿದೆ, ಗ್ರೀನಿಗೆ ಪ್ಯಾರೆಟು, ಈ ಥರ ತುಂಬಾ ಕಲೆಕ್ಷನ್ಸ್ಗಳಿದೆ. ನೆಕ್ಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಒಂಥರ 2D 3D ಥರ ಬರ್ತಲ್ಲ, ಅದೇ ಥರನೇ ಬಟ್ ಮಧ್ಯ ಫ್ಲವರ್ ಬಂದಿರೋವಂಥ ಸ್ಯಾರಿ. ಇದು ನೋಡ್ಬೋದು ವೈಟ್ ಕಾಂಬಿನೇಷನಿಗೆ ರೆಡ್ಡು. ಇದರಲ್ಲೂ ಕಲರ್ಸ್ ಕೂಡ ಇದೆ. ಈಗ ಇದರಲ್ಲಿ ನೀವು ಫೋಟೋದಲ್ಲಿ ಇದೆಯಲ್ಲ ಸೇಮ್ ಇದೇನಿದೆಯೋ ಅದೇ ಥರನೇ ಬರುತ್ತೆ. ಮಿಡಲಲ್ಲಿ ಫ್ಲವರ್ ಬರುತ್ತೆ, ಹಾಗೆ ಪಲ್ಲು ಕೂಡ ಫ್ಲವರ್ ಇರುತ್ತೆ. ಬಾರ್ಡರು ಕೂಡ ತುಂಬಾ ಚೆನ್ನಾಗಿದೆ. ಕಲರ್ಸು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ಒಂದು ಕಲೆಕ್ಷನ್. ನೆಕ್ಸ್ಟು ನೋಡೋದಾದರೆ ನಾನು ಅಲ್ಲಿ ಹೋಗಿದ ತಕ್ಷಣ ಒಂದು ನೋಡಿದೆ ಸ್ಯಾರಿ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡ್ತು. ನನ್ನ ಹಸ್ಬೆಂಡ್ನ ನೋಡಿದ ತಕ್ಷಣ ಕೇಳಿಬಿಟ್ಟೆ ಇದನ್ನು ನಾನು ತೊಗೊತೀನಿ ಅಂತ. ಆಯಿತು ಅವರು ತಗೋ ಅಂತ ಹೇಳಿದ್ರು. ಅದು ಯಾವ ಥರ ಸ್ಯಾರಿ ಅಂತ ನೋಡೋಣ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಕಾಲೇಜ್ಗೆ ಹೋಗಿರೋ ಅಂಥ ಹುಡುಗಿರಿಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಕಾಂಬಿನೇಷನು ಕೂಡ ಸಕ್ಕತ್ತಾಗಿ ಬಂದಿದೆ ನೋಡ್ಬೋದು. ಇದು ಆರ್ಗ್ಯಾನ್ಸಾ ಸ್ಯಾರಿ ಅಂತ. ಬ್ಲೌಸು ಕೂಡ ಸಕ್ಕತ್ತಾಗಿದೆ. ಸೀರೆ ಹೆಂಗೆ ಅಂದರೆ ಒಂಥರ ಟಿಶ್ಯೂ ಪೇಪರ್ ಥರ, ಏನೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ರೆ ಒಂದು ಇಷ್ಟಪ್ಪ ಆಗುತ್ತೆ ಅನಿಸುತ್ತೆ. ಆ ಥರ ಇದೆ, ಟಿಶ್ಯೂ ಥರ ಉಟ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ಯಾರಿ.
ನೋಡ್ಬೋದು ಕ್ಲಾತ್ ಒಳ್ಳೆ ಏನೋ ಒಂಥರ ಚೆನ್ನಾಗಿದೆ. ಕ್ಲಾತು ತುಂಬಾ ತೆಳುವಾಗಿದೆ. ನೋಡ್ಬೋದು ಟ್ರಾನ್ಸ್ಪರೆಂಟ್. ನನ್ನ ಕೈ ಮತ್ತೆ ಕಾಣಿಸ್ತಾ ಐತೆ. ಇದಕ್ಕೆ ಮ್ಯಾಚಿಂಗು ಪೆಟಿಕೋಟ್ ಹಾಕ್ಕೊಂಡು ಸ್ಯಾರಿ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಪೋಸ್ಟರ್ ನೋಡೋದಾದ್ರೆ ನೋಡ್ಬೋದು. ಪೋಸ್ಟರು ಇದೇನು ಬಂದಿದೆ ಅದೇ ಕಾಂಬಿನೇಷನು. ಇಲ್ಲಿ ಕೆಳಗಡೆನೂ ಅಷ್ಟೇ ಕುಚ್ಚುಗಳನ್ನ ಕೊಟ್ಟಿರ್ತಾರೆ. ಸಿಂಪಲಾಗಿ ಒಂದು ಪಾರ್ಟಿ ವೇರಿಗೆ ಸಖತ್ತಾಗಿರುವಂಥ ಸ್ಯಾರಿ ಇದು ಒಂದಾಯಿತು. ನೆಕ್ಸ್ಟು ಇನ್ನು ನನ್ನ ಹತ್ರ ಇರೋವಂಥ ಲಾಸ್ಟ್ ಕಲೆಕ್ಷನ್ ಇದು ಕೂಡ ಆರ್ಗ್ಯಾನ್ಸದಲ್ಲೇ. ಅದರಲ್ಲೇ ಸ್ವಲ್ಪ ಇನ್ನೊಂಚೂರು ಒಂದು ಕ್ಲಾತ್ ಸ್ವಲ್ಪ ಜಾಸ್ತಿ ಇರೋದು. ಇದು ಆರ್ಗ್ಯಾನ್ಸಲ್ಲೇ. ಬ್ಲೌಸ್ ಕೂಡ ಸೇಮ್ ಬರುತ್ತೆ, ಬಟ್ ಇದಕ್ಕೆಲ್ಲ ಈ ರೀತಿ ಒಂದು ಡಾಟ್ ಬುಟ್ಟ ಬರುತ್ತೆ. ಡಾಟು ಸ್ಕ್ವಯರ್ ಬುಟ್ಟ ಬರುತ್ತೆ ಅಷ್ಟೇ. ಇದು ಕೂಡ ಅಷ್ಟೇ ಸಖತ್ತಾಗಿದೆ. ಸ್ಯಾರೀಸ್ ಮಾತ್ರ ವೇರ್ ಮಾಡಿದ್ರೆ ಇದು ನೋಡಿದ್ರೆ ಏನೋ ಒಂಥರ ಹಳೆ ಕಾಲದ್ದೆಲ್ಲ ಬಂದಿದೆ ಅಂತ ಅನಿಸುತ್ತೆ, ಬಟ್ ಹಳೆ ಕಾಲದ್ದೆಲ್ಲ ಈಗ ನಡೀತಾ ಇರೋವಂಥ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದೆಲ್ಲ. ಇದು ಕೂಡ ಅಷ್ಟೇ ಸೇಮ್ ಇದರಲ್ಲಿ ಏನಿದೆಯೋ ಅದೇ ಥರನೇ ಇರುತ್ತೆ. ನೋಡೋಕ್ಕೆ ಸಿಂಪಲ್ ಅಂತ ಅನಿಸುತ್ತೆ, ವೇರ್ ಮಾಡಿದ್ರೆ ನಿಜ ಸಕ್ಕತ್ತಾಗಿ ಕಾಣಿಸ್ತೀವಿ. ಈಗ ಮತ್ತೆ ಇನ್ನೊಂದು ಎಲ್ಲ ಸ್ಯಾರೀಸ್ಗಳಿಗೂ ಮ್ಯಾಚ್ ಆಗುವಂಥ ಬ್ಲೌಸ್ಗಳನ್ನ ಹುಡುಕ್ತಿರ್ತಾರೆ ಎಲ್ಲರೂ. ಈಗ ವೈಟ್ ಬ್ಲೌಸು ಬುಟ್ಟ ಎಂಬ್ರಾಯ್ಡಿಂಗ್ ಕಟ್ ವರ್ಕ್ ಏನಾದ್ರು ಅನ್ಬೋದು. ಈಗ ಈ ಬ್ಲೌಸ್ಗಳು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥದ್ದು. ಇದು ಒಂದನ್ನು ಹೊಲಿಸ್ಕೊಂಡು ನಾವು ಯಾವ ಸ್ಯಾರಿಗಾದರೂ ವೇರ್ ಮಾಡ್ಬೋದು, ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ಕಟ್ ವರ್ಕ್ ಬರುತ್ತೆ, ಮಧ್ಯ ಎಲ್ಲನೂ ಕೂಡ ಬುಟ್ಟ ಬರುತ್ತೆ. ಇದೇನೋ ಬಿಚ್ಕೊಳ್ಳೋದು ಏನೂ ಆಗಲ್ಲ. ಹಾಗೆ ಇಲ್ಲಿ ಕಟ್ ವರ್ಕ್ ಕೂಡ ಬರುತ್ತೆ, ಕೆಳಗೂ ಕೂಡ ಅಷ್ಟೇ. ಎಷ್ಟು ಚೆನ್ನಾಗಿ ಎಂಬ್ರಾಯ್ಡಿಂಗ್. ಇದಂತೂ ಈಗ ಫುಲ್ಲು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಇದನ್ನು ನಾನು ಒಂದು 10 ಪೀಸ್ ತೊಗೊಂಡು ಬಂದಿದ್ದೆ. 10 ಪೀಸಲ್ಲಿ ಈಗ ಸದ್ಯಕ್ಕೆ 3 ಉಳಿದಿರೋದು. 10 ಪೀಸಲ್ಲಿ 3 ಉಳಿದಿದೆ. 7 ಪೀಸ್ ನಿಜವಾಗ್ಲೂ ಖಾಲಿಯಾಗಿದೆ. ಮತ್ತು ಎಲ್ಲರೂ ಕೇಳ್ತಾನೆ ಇದ್ದಾರೆ, ತೊಗೊಂಡು ಕೂಡ ಬರಬೇಕು. ಸೊ ಇವತ್ತಿನ ಕಲೆಕ್ಷನ್ಸ್ ಇಷ್ಟನೇ. ಯಾರಿಗಾದರೂ ಇಷ್ಟ ಆಗಿದ್ದರೆ ನೀವು ಆರಾಮ್ಸೆ ಆಗಿ ನಾನು ಅದರಲ್ಲಿ ಇನ್ಸ್ಟಾಗ್ರಾಮ್ ಐಡಿಲಿ ನಾನು ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ. ನಾನು ತಂದಿರೋವಂಥ ಕಲೆಕ್ಷನ್ಸ್ಗಳು ಸದ್ಯಕ್ಕೆ ಇಷ್ಟೇ. ಹಬ್ಬಕ್ಕೂ ಕೂಡ ಇನ್ನೂ ಒಂದಷ್ಟು ಸಿಲ್ಕ್ ಸ್ಯಾರೀಸು ಎಲ್ಲನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ತೊಗೊಂಡು ಬಂದಿರೋವಂಥ ಕಲೆಕ್ಷನ್ಸ್ಗಳು ನಿಮಗೆ ತೋರಿಸ್ಕೊತೀನಿ. ನೋಡಿದ್ರಲ್ಲ, ಇಷ್ಟು ಕಲೆಕ್ಷನ್ಸ್ ಈಗ ಸದ್ಯಕ್ಕೆ ನಮ್ಮ ಹತ್ರ ಇದೆ. ಯಾರಂಥ ನಂಬರಿಗೆ DM ಮಾಡಿ ನಿಮಗೆ ಯಾವ ಸ್ಯಾರೀಸ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಹಾಗೆ ಆನ್ಲೈನಲ್ಲಿ ಕೂಡ ಕಳಿಸ್ಕೊಡ್ತೀನಿ. ಇದರ ಭಯ ಏನೋ ಇಲ್ಲದೆ ನನ್ನ ಹತ್ರ ಆನ್ಲೈನಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಇನ್ನೇನು ಒಳ್ಳೆ ಕಲೆಕ್ಷನ್ಸ್ಗಳನ್ನ ನಿಮ್ಮ ಹತ್ರ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್.